ಚೆನ್ನಾಗಿತ್ತು ಸರ್. ಏನು ಇಷ್ಟ ಆಯ್ತು ಮೇಡಮ್ ಸಿನಿಮಾದಲ್ಲಿ? ಇಷ್ಟ ಅಂದರೆ ತಾಯಿ ಪಾತ್ರ, ಮಗನ ಪಾತ್ರ, ತಂದೆ ಇಲ್ದಿರ ತಾಯಿ ಬೆಳೆಸಿದ್ನಲ್ವಾ, ಅದು ಸ್ವಲ್ಪ ಇಷ್ಟ ಆಯಿತು. ಮತ್ತು ಆ ಅಮ್ಮ ಕಷ್ಟಪಟ್ಟು ಮಗನಿಗಾಗಿ ಏನೆಲ್ಲ ಬಾಧೆ ಪಡಲಿ ಅದನ್ನ ಅರ್ಥ ಮಾಡ್ಕೊಂಡಿರೋ ಮಗನು ಫ್ರೆಂಡ್ಸ್ ಜೊತೆ ಸೇರಿಗೆ ಅಂದರೆ ತುಂಬ ಎಲ್ಲ ಕಷ್ಟಪಟ್ಟ ಲಾಸ್ಟಲ್ಲಿ ಅವನಿಗೆ ಅರ್ಥ ಆಯಿತು. ಅಷ್ಟು ಲಾಸ್ಟ್ ಆಯಿತು ಸರ್. ಇನ್ನೂ ಸ್ವಲ್ಪ ಸ್ಟೋರಿ ಇದೆ, ಚೆನ್ನಾಗಿತ್ತು ಸರ್. ಆಕ್ಟಿಂಗ್ ಎಲ್ಲ ಹೇಗೆ ಅನ್ಸಿರೋದು? ಚೆನ್ನಾಗಿತ್ತು, ಆಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು. ಮತ್ತು ಫ್ಯಾಮಿಲಿ ಸಮೇತ ನೋಡಿದ್ರು ಬೇಜಾರಾಗಿಸಲ್ಲ. ಸ್ವಲ್ಪ ಈ ಥರ ಇರೋದು ಸ್ವಲ್ಪ ಚೇಂಜಸ್ ಆಗ್ಬೋದು. ತುಂಬ ಎಮೋಷನಲ್ ಆಗಿದ್ರೆ ಸಿನಿಮಾ ನೋಡಿ? ಇಲ್ಲ ಸರ್, ಸ್ವಲ್ಪ ಇತ್ತು ನೋಡಿತ್ತು ಅದಕ್ಕೆ ಅಷ್ಟೇ. ಚೆನ್ನಾಗಿತ್ತಪ್ಪ ಪಿಕ್ಚರ್ ಮಾತ್ರ. ನಿಮ್ಗೇನು ಇಷ್ಟ ಆಯ್ತು? ನಮ್ಗೆ ಎಲ್ಲನೂ ಇಷ್ಟ ಆಯಿತು. ಅದರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ರ ಅಮ್ಮನ್ನ ಇದು ಮಾಡಿದ್ರಲ್ಲ, ಅದು ಇಷ್ಟ ಆಗಲಿಲ್ಲ. ಆಮೇಲೆ ಮತ್ತೆ ಎಲ್ಲ ಇಷ್ಟ ಆಯ್ತು. ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳು ಎಲ್ಲ ಮಾಡೋದು ಇದೇ ಥರನೇ, ಅವರು ಅದೇ ಥರನೇ ಮಾಡೋರು, ಅದರಿಂದ ಏನಿಲ್ಲಲ್ಲ. ಮತ್ತೆ ಅವರು ಇವರು ಹೇಳಿ ಬುದ್ಧಿ ಹೇಳ್ತಾರೆ, ಅದನ್ನ ಕಲಿತು ಮುಂದೆ ಚೆನ್ನಾಗಿ ಆಗ್ತಾರೆ, ಚೆನ್ನಾಗಿ ಆಗ್ಬೋದು. ಅದೆಲ್ಲ ಕಲಿತು ಚೆನ್ನಾಗಿ ಆಗ್ಬೋದು ಮಕ್ಕಳು. ನಾವು ಕೂಲಿನಲ್ಲಿ ಮಾಡಿ ಎಲ್ಲ ಶಾಲೆಗೆ ಕಲ್ತದ್ದು ಮಕ್ಕಳನ್ನ. ಶಾಲೆಗೆ ಕಳಿಸಿ ಓದಿಸಿ ಕಡೆಯಾಗ ನೋಡಿತಾರೆ ಆಗ್ತಾರೆ ಅನ್ನೆಲ್ಲ ಬಾಧೆ. ಈಗ ಈ ಫಿಲಮ್ಸ್ ಎಲ್ಲ ಈಗಿರೋ ಜನ್ರೇಷನ್ಗೆ ನಾವೊಂದು 70-80 ವರ್ಷ ಹಿಂದಕ್ಕೆ ಹೋಗೋಣ. ಅವಾಗ 1972ರಲ್ಲಿ ಬಂಗಾರದ ಮನುಷ್ಯ ಮೂವಿ ರಿಲೀಸ್ ಆಗುತ್ತೆ. ಅವಾಗೆಲ್ಲ ಸಾಮಾನ್ಯವಾಗಿ ನಿಮ್ಮ ತಂದೆ ತಾಯಂದಿರು ಇಲ್ಲ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರೆಲ್ಲ ಬದಲಾಗಿರ್ತಾರೆ ಆ ಮೂವಿ ನೋಡಿ. ಈಗಿರೋ ಕಾಲಘಟ್ಟಕ್ಕೆ ಅಂಥ ಫಿಲಮ್ ಬರೋದಕ್ಕಿಂತ ಈಗ ಈ ಫಿಲಮ್ ನಮ್ಮನ್ನು ಬದಲಾವಣೆ ಮಾಡುತ್ತೆ. ಯಾಕಂದ್ರೆ ನಾವೆಲ್ಲ ಕಾಲೇಜ್ ಡೇಸಲ್ಲಿ ಏನೆಲ್ಲ ಮಾಡಿದ್ವಿ ಚಿಲ್ಲರೆ ಕೆಲಸಗಳೆಲ್ಲ, ಆ ಕೆಲಸಗಳನ್ನ ಈ ಮೂವಿ ನೋಡಿದಾಗ ಗೊತ್ತಾಗುತ್ತೆ ಸರ್. ನಮ್ಮ ಪೇರೆಂಟ್ಸ್ನ ಹೆಂಗೆ ನೋಡ್ಕೋಬೇಕು, ಏನು ಮಾಡ್ಬೇಕು ಅಂತೇಳಿ ಈ ಮೂವಿ ಸರ್ ಅದ್ಭುತವಾಗಿದೆ. ಆ ಡೈರೆಕ್ಟರ್ ಯಾವ ರೀತಿ ಎಲ್ಲಿ ಕೂತ್ಕೊಂಡು ಬರೆದ್ರೋ ಗೊತ್ತಿಲ್ಲ. ಆ ಮೂವಿ ನೋಡ್ತಾ ಇರ್ಬೇಕಾದ್ರೆ ನಮ್ಮನ್ನು ಪಲ್ಸ್ ಹಿಡಿದಿಟ್ಕೊಳ್ಳಿ ಸರ್. ಎಲ್ಲೂ ಕೂಡ ಬೋರ್ ಬರಲ್ಲ ಸರ್. ಅದ್ಭುತವಾಗಿ ಒಂದೇ ಲೈನಲ್ಲಿ ತೊಗೊಂಡೋಗಿದ್ದಾರೆ. ಆ ಸೀನ್ಸ್ ಆಮೇಲೆ ಆ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸ್ಪೆಷಲಿ ಸರ್ ಆ ಏಜ್ಡ್ ಪರ್ಸನ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಮೇಲೆ ಆ್ಯಕ್ಟಿಂಗ್ ವೈಸು ಆಮೇಲೆ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿದೆ. ಜೂನ್ 27ಕ್ಕೆ ಸರ್ ಪ್ರತಿ ಜಿಲ್ಲೆಯಲ್ಲಿ, ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ರಿಲೀಸ್ ಆಗುತ್ತೆ. ತಂದೆ ತಾಯಿ ಇದ್ರೆ ಫಸ್ಟ್ ನೀವು ಎಂಥ ಕೆಲಸಗಳೇ ಇರಲಿ ಏನಿರಲಿ ಮಕ್ಕಳನ್ನ ಕರ್ಕೊಂಡೋಗಿ ಕೂಡಿಸ್ತೀರಿ. ಅವ್ರು ಚಿಕ್ಕವರಾಗಿರ್ಬೋದಲ್ಲ, ಟೀನೇಜ್ ಹುಡುಗರನ್ನ ಕರ್ಕೊಂಡೋಗಿ ಮಕ್ಕಳು ತಂದೆ ತಾಯಿ ಇದ್ರೆ ಕರ್ಕೊಂಡೋಗಿ ಕೂಡಿಸ್ಕೋಬೇಕು. ಆ ಹೊಡೆದು ಬಡ್ದಾದ್ರು ಆ ದಿನ ಮಾತ್ರ ನೀವು ದಯವಿಟ್ಟು ಆ ದಿನ ಮಾತ್ರ ತಂದೆ ತಾಯಿ ಮಕ್ಕಳನ್ನ ಕೂಡಿಸ್ಕೊಂಡೋಗಿ ಆ ಮೂವಿ ತೋರಿಸಿ. ಯಾಕಂತಂದರೆ ಈ ಮೂವಿ ಏನಾದ್ರು ನೋಡಿದಾಗ ಮಕ್ಕಳು ಬದಲಾಗಿಲ್ಲ ಅಂತಂದರೆ ನಾನು ಅದಕ್ಕೆ ಇದು ಕೊಡ್ತೀನಿ ಸರ್, ನಾನು ಹೊಣೆಗಾರನೇ. ಯಾಕಂದರೆ ಬದಲಾಗೇ ಆಗುತ್ತೆ ಸರ್, 100% ಬದಲಾಗಲೇಬೇಕು ಸರ್. ಯಾಕಂದ್ರೆ ನಾನು ರಾಜ್ಕುಮಾರ್ನ ಅಂತೂ ನಾವು ನೋಡಲಿಲ್ಲ, ಬಟ್ ಈ ಮೂವಿ ಆದ್ರೆ ರಾಜರತ್ನ ಆದ್ರೆ ನಾವು ನೋಡೋಣ ಸರ್. ಇದನ್ನ ತೋರಿಸೋಣ, ನಾವೆಲ್ಲರಿಗೂ ತೋರಿಸೋಣ. ಥ್ಯಾಂಕ್ ಯು ಸರ್. ಬನ್ನಿ. ಚೆನ್ನಾಗಿದೆ, ಹೇಳೋದೆಲ್ಲ ಹೇಳಿದೆ, ಮತ್ತೆ ಹೇಳಬೇಕಾ? ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಅರ್ಥ ಆಗುತ್ತೆ. ಸ್ಟಾರ್ಟಿಂಗ್ ಇಂದ ನಾರ್ಮಲ್ ನಾವು ನೋಡ್ಕೊಂಡು ಬಂದಿದ್ದೀವಿ ಮೂವಿ. ಕ್ಲೈಮ್ಯಾಕ್ಸ್ ಅಲ್ಲಿ ಅಂತೂ ಫುಲ್ ಮೂವಿದೆ, ಕ್ಲೈಮ್ಯಾಕ್ಸ್ ಅಲ್ಲಿ ಅರ್ಥ ಆಗುತ್ತೆ. ಇವಾಗಿನ ಕಾಲದ್ದು ಹುಡುಗರು ತಂದೆ ತಾಯಿ ಕಷ್ಟಪಡೋದು ಯಾರಿಗೂ ಗೊತ್ತಿರಲ್ಲ. ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಅದನ್ನ ಈ ಮೂವಿನಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಹೀರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್, ಎಲ್ಲರೂ ಕರೆಕ್ಟ್ ಆಗಿದೆ, ಚೆನ್ನಾಗಿತ್ತು ಸೂಪರ್ ಆಗಿದೆ, ಚೆನ್ನಾಗಿತ್ತು. ಏನಿಲ್ಲ, ಮಕ್ಕಳು ಸಾಕೋದು ತಾಯಿ ಕೈಗೆ ಮಾಡ್ತಾರೆ. ತಾಯಿ ಮಕ್ಕಳು ಅರ್ಥ ಮಾಡ್ಕೊಂಡು ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿದೆ. ತುಂಬಾ ಈ ಮೂವಿ 27 ಎಲ್ಲರೂ ಥಿಯೇಟರ್ಸ್ ಅಲ್ಲೆಲ್ಲ ಹೋಗಿ ನೋಡ್ಬೇಕು.